ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಚತ್ತಾರೆ, ಲಂಡನ್ಗೆ ಓದೋದಕ್ಕೆ ಹೋಗಿದ್ದು ವೇಸ್ಟ್ ಕಾಣೋ ನೀನು. ನೀನ್ ಯಾವಾಗೋ ಅಡ್ಗೆ ಮನೆಗೆ ಹೋಗಿದ್ದೆ, ಅನ್ನ ಬೆಂದಿದ್ಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ. ನಿನಗೆ ಈ ಡೈಲಾಗ್ ಬೇಕಿತ್ತಾ? ಅನಿ, ಈ ಕೋತಿ ಮಾತ್ಗೆ ನೀನ್ ಗಮನ ಕೊಡ್ಬೇಡ. ನೀನ್ ಅನ್ಕೊಂಡಿರೋ ಹಾಗೆ ಎಲ್ಲಾ ಗುಣಗಳು ಆ ಹುಡುಗಿನಲ್ಲಿ ಇದೆ ಅಂತ ಹೇಳ್ತೀಯಾ? ಖಂಡಿತ ಇದೆ ಅಮ್ಮ. ಅದಕ್ಕೆ ಅವ್ರು ಸ್ಟೇಜ್ ಮೇಲೆ ಆಡಿದ ಮಾತುಗಳೇ ಸಾಕ್ಷಿ. ಡೌಟ್ ಯಾಕೆ? ಹೇಗೋ ಅವ್ರು ನಮ್ಮ ಆಫೀಸಲ್ಲೇ ತಾನೇ ಕೆಲಸ ಮಾಡೋದು. ಅವ್ರ ಬಿಹೇವಿಯರ್ ಹೇಗಿದೆ, ಅವ್ರು ಎಲ್ಲರ ಜೊತೆ ಹೇಗೆ ನಡ್ಕೋತಾರೆ ಅಂತ ಅಣ್ಣನೇ ಕೇಳೋಣ. ಏನಣ್ಣ? ವರ್ಕಲ್ಲಿ ತುಂಬ ಎಫಿಷಿಯೆಂಟು ಆ್ಯಂಡ್ ತುಂಬ ನೀಟಾಗಿ ವರ್ಕ್ ಮಾಡ್ತಾಳೆ. ಆಮೇಲೆ ಟೈಮ್ ಸರಿಯಾಗಿ ಆಫೀಸ್ ಬರ್ತಾಳೆ. ಅಯ್ಯೋ, ನಿನ್ನ ಯಾರು ಅಟೆಂಡೆನ್ಸ್ ಬಗ್ಗೆ ಕೇಳ್ತಿರೋದು, ಕ್ಯಾರೆಕ್ಟರ್ ಬಗ್ಗೆ ಕೇಳ್ತಿದೀವಿ. ನೀವು ನೋಡಿದ್ರೆ ಟೈಮ್ ಕರೆಕ್ಟ್ ಆಗಿ ಬರ್ತಾರೆ, ಕರೆಕ್ಟ್ ಆಗಿ ಕೆಲಸ ಮಾಡ್ತಿದಾರೆ ಅಂತ ಹೇಳ್ತಿದ್ಯಲ್ಲ. ಈ ಹುಡುಗಿ ಯಾರನ್ನು ಬಿಡೋದಿಲ್ಲ, ಎಲ್ಲರನ್ನು ಹಿಂಡು ಬಿಸಾಕ್ತಾಳೆ. ಅಲ್ವಾ ಮತ್ತೆ ತಾತ, ನಮ್ ಸಾಕೇತು ಹುಡುಗಿರ ಹತ್ರ ಎಲ್ ಮಾತಾಡ್ತಾನೆ. ಹುಡುಗಿರ ಅಂದ್ರೆ ಪಾಪ ಕಣ್ಣೆತ್ ಕೂಡ ನೋಡಲ್ಲ. ಅಂತದ್ರಲ್ಲಿ ಈ ಸಾಹೇಬ್ರನ್ ಕೇಳ್ತಿದ್ದಾನೆ. ಓ ಗಾಡ್. ಅಣ್ಣ, ನನಗೆ ನಿನ್ನ ಉತ್ತರ ಮುಖ್ಯ. ನಿನಗೇನನ್ಸುತ್ತೆ? ನೋಡನಿ, ನನಗೆ ಹೆಂಡತಿಯಾಗಿ ಬರೋಳು ಈ ಮನೇಲಿ ಎಲ್ರಿಗೂ ಇಷ್ಟ ಆಗ್ಬೇಕು. ಎಲ್ಲರೂ ಅವಳನ್ನ ಒಪ್ಕೋಬೇಕು. ಯಾರಾದರೂ ಒಬ್ರು ಬಂದು ನನಗೆ ಅವಳು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನಾನು ಅವ್ರನ್ನ ಮದುವೆ ಆಗಲ್ಲ. ಇನ್ ಕೇಸ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತಂದ್ರೆ ನಾನು ಅದಕ್ಕೆ ಅಪೋಸ್ ಮಾಡಲ್ಲ. ಹಾಗಾದ್ರೆ ನಿನ್ಗೆ ಒಪ್ಪಿಗೆ ಅಲ್ವಾ? ಮರೆಯೋ ಅಂತ ನೋವಲ್ಲ ಅಮ್ಮ ಅದು. ಅಷ್ಟು ಸುಲಭವಾಗಿ ಮರೆಯೋದಕ್ಕೂ ಆಗಲ್ಲ. ಕೊನೆವರೆಗೂ ನಮ್ ಜೀವನ ಜೊತೆ ಅದು ಅಂಟ್ಕೊಂಡೇ ಇರತ್ತೆ. ಹಳೆ ಗಾಯನ ಕೆದಕಿ ನೋವು ಮಾಡ್ಕೊಂಡ್ರೆ ಕಿವುಗಟ್ಟತ್ತೆ ಕಣೆ. ನಾನ್ ಹಳೆ ಗಾಯನ ಮುಟ್ತಾ ಇಲ್ಲಮ್ಮ, ಅದಕ್ಕೆ ಮದ್ದು ಮಾಡ್ತಾ ಇದ್ದೀನಿ. ವಾಸಿ ಮಾಡೋ ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀನ್ ಅಲ್ಲಿವರೆಗೂ ಮದ್ವೆ ಬಗ್ಗೆ ಮಾತಾಡ್ಬೇಡ. ಹೀಗಂದ್ರೆ ಹೇಗೆ? ನಾವ್ ಎಷ್ಟ್ ದಿನ ಅಂತ ಹೀಗೆ ಇರ್ತೀವಿ? ಬದುಕಿರೋದ್ರೊಳಗೆ ನಿನ್ಗೊಂದು ಮದ್ವೆ ಮಾಡಿ ನಿನ್ನೂ ಅಂತ ಒಂದ್ ಸಂಸಾರ ಕಟ್ಟಿದ್ರೆ ನೆಮ್ಮದಿಯಾಗಾದ್ರೂ ಕಣ್ ಮುಚ್ಕೋಬೋದಲ್ವಾ? ಅಮ್ಮ, ನೀನು 100 ವರ್ಷ ಬಾಳ್ಬೇಕಮ್ಮ. ನಿನ್ ಜೀವನದಲ್ಲಿ ತುಂಬಾ ನೋವು ನೋಡಿದ್ಯಾ. ಇನ್ ಮುಂದೆನಾದ್ರೂ ಸಂತೋಷ ಕಾಣ್ಬೇಕು. ನಿನ್ನ ನಾನು ಖುಷಿಯಾಗಿ ನೋಡ್ಕೋಬೇಕು. ಅದೇ ನನ್ ಗುರಿ ಅಮ್ಮ. ಅಲ್ಲಿವರೆಗೂ ಮದ್ವೆ ಮಾಡ್ಕೊ ಅಂತ ನನ್ಗೆ ಹಿಂಸೆ ಕೊಡ್ಬೇಡ ಪ್ಲೀಸ್. ಅಹಲ್ಯ, ಇನ್ನೊಂದ್ಸಲ ಯೋಚನೆ ಮಾಡೆ. ಕಳೆದೋದ್ ಸಮಯ ಮತ್ತೆ ಸಿಕ್ಕಲ್ಲ ಕಣೆ. ವಯಸ್ಸು ಹೀಗೆ ಇರಲ್ಲ. ಮುಂದೆ ಹೀಗಾಯ್ತಲ್ಲ ಅಂತ ಪಶ್ಚಾತ್ತಾಪ ಪಡೋದಕ್ಕಿಂತ ಈಗ್ಲೇ ಬದ್ಲಾಗೋದು ಒಳ್ಳೇದಲ್ವೇನೆ? ಖಂಡಿತ ನನ್ ಪಶ್ಚಾತ್ತಾಪ ಪಡಲ್ಲ ಅಮ್ಮ. ತುಂಬಾ ಯೋಚನೆ ಮಾಡಿನೇ ನಾನ್ ನಿನ್ನ ಹತ್ರ ಮಾತಾಡ್ತಾ ಇರೋದು. ನೀನ್ ಈ ರೀತಿ ಎಲ್ಲ ಅಳ್ಬೇಡ. ನನ್ ಮುಖದಲ್ಲಿ ನಗು ನೋಡೋದಕ್ಕೆ ನಿನ್ಗಿಷ್ಟ ಇಲ್ವಾ? ಅದಕ್ಕೋಸ್ಕರನೇ ಅಲ್ವಾ ತಾಯಿ ದಿನ ದೇವ್ರಿಗೆ ಹರಕೆ ಕಟ್ಕೊಳ್ತಿರೋದು. ಹಾಗಾದ್ರೆ ನೀನು ನಗ್ತಾ ಇರು. ನಿನ್ ನಗು ನೋಡಿ ಈ ಮಗಳು ಮುಖದಲ್ಲೂ ನಗು ಬರುತ್ತೆ. ಅಹಲ್ಯ, ಯಾಕೆ ತಾತ ನಗ್ತಾ ಇದ್ದೀರಾ? ಇನ್ನೇನಪ್ಪ ನೀ? ಶಾಂಭವಿ ಫೋನ್ ಮಾಡಿ ಬ್ರೋಕರ್ ಜೊತೆ ಮಾತಾಡ್ತಾ ಇದ್ಲು. ಬ್ರೋಕರ್ ದುರ್ಬೀನು ಹಾಕೊಂಡು ಅಲ್ಲಿ ಇಲ್ಲಿ ನೋಡಿ ಒಂದು ಹುಡುಗಿ ಮನೆ ಹುಡುಕ್ತಾ ಇದ್ದ. ಶಾಂಭವಿ, ಸಾಕೇತು, ಮೀರಾ ಎಲ್ರು ಅವ್ರ ಮನೆಗೆ ಹೋಗಿ ನೀನು ಹೇಳಿದ ಪ್ರಶ್ನೆಗಳ ಪ್ರಯೋಗ ಅವಳ ಮೇಲೆ ಮಾಡ್ತಾ ಇದ್ರು. ಆಮೇಲೆ ನಿನಗೆ ರಿಪೋರ್ಟ್ ಮಾಡ್ತಾ ಇದ್ರು. ನೀನು ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಲಂಡನ್ ಅಲ್ಲಿ ಇದ್ಕೊಂಡೇ ರಿಜೆಕ್ಟ್ ಮಾಡ್ತಾ ಇದ್ದೆ. ಸರಿ ತಾನೇ? ಈಗ ನೀನ್ ನೋಡಕ್ ಹೋಗಿದ್ದು ಒಂದೇ ಹುಡುಗಿನ. ಆಲ್ರೆಡಿ ಅವ್ರ ಜೊತೆ ಗಲಾಟೆ ಮಾಡ್ಕೊಂಡ್ ಬಂದಿದ್ವಿ.
ಮುಂದೇನೂ ಹೀಗೆ ಆಗುತ್ತೆ ಅಂತ ಹೆದರ್ಕೊಂಡು ಯಾವುದೋ ಅವಾರ್ಡ್ ತಗೊಂಡಿರೋ ಹುಡುಗಿನೇ ನಮ್ಮ ಸಾಕೇತಕ್ಕೆ ಸರಿಯಾದ ಜೋಡಿ ಅಂತ ಹೇಳ್ತಾ ಇದೆಯಲ್ಲ, ಇದು ಸರಿನಾ? ತಾತ, ಯಾರೋ ಹುಡುಗಿ ಅಲ್ಲ, ಆ ಹುಡುಗಿ ನಡವಳಿಕೆ, ಅವ್ರ ಮಾತು, ಫ್ಯಾಮಿಲಿ ಬಗ್ಗೆ ಅವ್ರು ಯೋಚನೆ ಮಾಡೋ ರೀತಿ, ಅದೆಲ್ಲ ನನಗೆ ಇಂಪ್ರೆಸ್ ಮಾಡು. ಅನಿ, ಅವಳು ಬೆಸ್ಟ್ ಎಂಪ್ಲಾಯಿನೇ ಆಗಿರ್ಬೋದು. ಅದ್ರ ಬಗ್ಗೆ ನಾನು ಏನೂ ಮಾತಾಡೋದಿಲ್ಲ. ಅವಾರ್ಡ್ ತಗೊಂಡ್ಮೇಲೆ ಹೇಗೆ ಮಾತಾಡಬೇಕು ಅಂತ ಸ್ಪೀಚ್ ಪ್ರಿಪೇರ್ ಮಾಡ್ಕೊಂಡು ಬಂದು ಚಪ್ಪಾಳೆಗಿಟ್ಟಿಸ್ಕೊಂಡಿರ್ಬೋದಲ್ವಾ? ಬೈ ಚಾನ್ಸ್ ಆ ಸ್ಪೀಚ್ನ ಬೇರೆ ಯಾರಾದರೂ ಬರ್ಕೊಟ್ಟು ಅದನ್ನ ಇವಳು ಬಹ್ಯಾಟ್ ಮಾಡಿ ಚೆನ್ನಾಗಿ ಮಾತಾಡಿರ್ಬೋದಲ್ವಾ? ಹಾಗಾಗಿದ್ರೆ ಏನ್ ಮಾಡ್ತೀಯ? ಬರೀ ಒಂದು ಸ್ಪೀಚ್ನಿಂದ ಅವಳ ಗುಣ ಅರ್ಥ ಆಗತ್ತಾ? ವಾ 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 ವಾ. ತಾತ ಸೂಪರ್ ನೀವ್ ಮಾತಾಡಲ್ಲ, ಮಾತಾಡಿದ್ರೆ ಆ ಬಾಲ್ ಸಿಕ್ಸರೆ. ನಿಮ್ ಮಾತಲ್ಲೂ ಪಾಯಿಂಟ್ ಇದೆ. ಇಲ್ಲ, ನನಗೆ ಆ ಹುಡುಗಿ ಫೇಕ್ ಅಂತ ಅನ್ನಿಸ್ತಾ ಇಲ್ಲ. ಅಥವಾ ಯಾರೋ ಬರ್ಕೊಟ್ಟಿದ್ದ ಭಾಷಣ ಓದಿದ್ರು ಅಂತಲೂ ಅನ್ನಿಸ್ಲಿಲ್ಲ. ಆ ಹುಡುಗಿ ನಮ್ಮ ಮನೆಗೆ ಕರೆಕ್ಟ್ ಸೊಸೆ. ಡೆಫಿನೆಟ್ ಆಗಿ ಹೇಳ್ತೀನಿ, ಅಮ್ಮನ ಎರಳು ಆ ಹುಡುಗಿ. ನಾನ್ ಹೋಗಿ ನೋಡ್ತೀನಿ. ಅರೆ ನೀವಾ? ನಿಮಗ್ 100 ವರ್ಷ ಆಯಸ್ಸು. ಅದು ನಿಮ್ ಬಗ್ಗೆನೇ. ನೀವೇನಿಲ್ಲಿ? ನನ್ನ ಹೆಸರು ಅಹಲ್ಯ ಅಂತ. ಸಾಕೇತ್ ಸರ್ನ ಮೀಟ್ ಮಾಡಬೇಕಾಗಿತ್ತು. ಓ, ಸಾಕೇತ್ ಸರ್ನ ಮೀಟ್ ಮಾಡಕ್ ಬಂದ್ರಾ? ಸಾರಿ, ನಾನು ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಸಾಕೇತ್ ಸರ್ನ ಮೀಟ್ ಮಾಡಿ ಮಾತಾಡಬೇಕು ಅಂತ 1 ವಾರದಿಂದ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಆಗ್ತಾನೆ ಇಲ್ಲ. ಇವತ್ತು ನಾನು ಅವ್ರ ಹತ್ರ ಎಟ್ ಎನಿ ಕಾಸ್ಟ್ ಮಾತಾಡಲೇಬೇಕು. ಮ್ಯಾನೇಜರ್ ಮನೆಗೆ ಹೋಗಿ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಓ, ಯಾಕೋ ಗಾಬ್ರಿಲ್ ಇದ್ದಂಗಿದ್ದೀರಿ, ಏನಾಯ್ತು? ಸಾಕೇತ್ ಸರ್ ಹತ್ರನೇ ಮಾತಾಡಬೇಕಿತ್ತು. ಇಟ್ಸ್ ಅರ್ಜೆಂಟ್, ಪ್ಲೀಸ್. ಹೌದಾ? ಬನ್ನಿ 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 ಬನ್ನಿ. ಅಲ್ಲ, ಎಲ್ಲರೂ ಅವ್ರ ಜಾಬ್ ಅಲ್ಲಿ ಟಾಪ್ ಪೊಸಿಷನ್ ಅಲ್ಲಿ ಇರ್ಬೇಕು, ಪ್ರಮೋಷನ್ ಸಿಗ್ಬೇಕು ಅಂತ ಕಷ್ಟ ಪಡೋವಾಗ ಬಾಗಿಲ್ ತನಕ ಬಂದಿರೋ ಅಕ್ಕ ಬೇಡ ಅಂತ ವಾಪಸ್ ಕಳ್ಸಕ್ ಹೋಗಿದ್ದಾಳಲ್ಲ, ಏನ್ ಹೇಳ್ಬೇಕು ಅವಳಿಗೆ? ಓ ಮೈ ಗಾಡ್, ಮುಂಬೈ ಮಾಯಾನಗರಿ ಹೋಗೋ ಚಾನ್ಸು ಎಲ್ಲಾರ್ಗೂ ಸಿಗಲ್ಲ. ಅಕ್ಕಂಗೆ ಹೇಳ್ ಮಾಡ್ಸಿರೋ ಜಾಗ ಮುಂಬೈ. ಐ ಬೆಟ್ ಅಕ್ಕ ಮುಂಬೈಗೆ ಹೋಗಿ 1-2 ವರ್ಷಗಳಲ್ಲೇ ನಮ್ದು ಎಲ್ಲಾ ಕಷ್ಟಗಳು ತೀರೋಗುತ್ತೆ. ಓ ಮೈ ಗಾಡ್, ಈ ಬಾಡಿಗೆ ಮನೆಯಲ್ಲಿ ಇರ್ಬೇಕಾಗಲ್ಲ. ಅಲ್ಲಿ ಕಂಪನಿಯವರೇ ಅಪಾರ್ಟ್ಮೆಂಟ್ ಕೊಡ್ತಾರೆ, ಕಾರು ಕೊಡ್ತಾರೆ. ಇವಾಗ ಅಕ್ಕ 4 ತಿಂಗಳಲ್ಲಿ ತಗೊಳ್ಳೋ ಸ್ಯಾಲರಿನ ಅಲ್ಲಿ 1 ತಿಂಗಳಲ್ಲಿ ತಗೊಳ್ತಾಳೆ. ಮತ್ತೆ ರೆಸ್ಪೆಕ್ಟ್ ಲೆವೆಲ್ ಚೇಂಜ್ ಆಗುತ್ತೆ. ಇವಾಗ ಅಹಲ್ಯ ಅಂತಿರೋರು ನಾಳೆ ಮೇಡಮ್ ಮೇಡಮ್ ಅಂತಾರೆ. ಇದನ್ನೆಲ್ಲ ಬೇಡ ಅಂತ ಹಠ ಮಾಡ್ತಿದ್ದಾಳಲ್ಲ, ಅವಳು ಫ್ಯೂಚರ್ ಬಗ್ಗೆ ಕಾಳಜಿನೇ ಇಲ್ಲ. ಅಮ್ಮೋ ಸಾಕ್ ಬಿಡೆ. ಅಮ್ಮ, ಈ ಲೈಫಲ್ಲಿ ಒಂದೇ ಸಲ ಸಿಗೋ ಆಪರ್ಚುನಿಟಿ. ನಿನ್ ಮಗಳು ಈ ಜಾಬ್ ತಗೊಂಡ್ರೆ ಹೇಗಿರ್ತಾಳೆ ಅಂತ ಯೋಚನೆ ಮಾಡು. ರಾಣಿ ತರ ಇರ್ತಾಳೆ. ಕಾಟನ್ ಸೀರೆ ಉಡೋಳು ರೇಷ್ಮೆ ಸೀರೆ ಉಡ್ತಾಳೆ. ಆಟೋಲ್ ಓಡಾಡೋಳು ಕಾರಲ್ಲಿ ಓಡಾಡ್ತಾಳೆ. ಕ್ಯಾಂಟೀನ್ ಅಲ್ಲಿ ತಿನ್ನೋಳು 5 ಸ್ಟಾರ್ ಹೋಟೆಲಲ್ಲಿ ತಿಂತಾಳೆ. AC ಟ್ರೈನಲ್ಲೇ ಕೂತ್ಕೊಳ್ದಿರೋಳು ಫ್ಲೈಟಲ್ಲಿ ಕೂತ್ಕೊಳ್ತಾಳೆ. ಅಮ್ಮ, 1000 ರೂಪಾಯಿ ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋಳು ಲಕ್ಷನ ಹೀಗೆ ಸಂಪಾದನೆ ಮಾಡಿ ಹಾಗೆ ಖರ್ಚು ಮಾಡ್ಬೋದು, ಗೊತ್ತಾ? ಇದನ್ನೆಲ್ಲ ಬೇಡ ಅಂತ ಹಠ ಮಾಡ್ತಿದ್ದಾಳಲ್ಲ, ಹೊಟ್ಟೆ ಉರಿಯುತ್ತೆ. ಅಹಲ್ಯ ತನ್ನ ಬಗ್ಗೆ ಯಾವ ತಾನೇ ಯೋಚನೆ ಮಾಡಿದಾಳೆ ಹೇಳು? ಮುಂಚೆ ಯೋಚನೆ ಮಾಡಿಲ್ಲ, ಒಪ್ಕೊಳ್ತೀನಿ. ಆದ್ರೆ ಇವಾಗ್ಲೂ ಮಾಡದೆ ಹೋದ್ರೆ ಗೋಲ್ಡನ್ ಆಪರ್ಚುನಿಟಿ ಮಿಸ್ ಆಗೋಗುತ್ತೆ. ಅಮ್ಮ ಏನೇ ಮಾಡೋದು? ನಿಮ್ಮ ಅಕ್ಕ ಎಷ್ಟು ಹೇಳಿದ್ರು ಕೇಳ್ತಿಲ್ವಲ್ಲೇ? ನಿನ್ ಮಗಳಿಗೆ ನಿಜವಾಗ್ಲೂ ಬುದ್ಧಿ ಇಲ್ಲಮ್ಮ. ನನ್ನ ಮಗಳು ತುಂಬ ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿದ್ದಾಳೆ. ಜಾಸ್ತಿ ಬಾಯಿ ನೋಯಿಸ್ಕೋಬೇಡ. ಅಹಲ್ಯ ಮುಂಬೈಗೆ ಹೋಗಲ್ಲ. ನನ್ನ ಮಗಳಿಗೆ ಹೊರಗಿನ ಶತ್ರುಗಳ ಅವಶ್ಯಕತೆನೇ ಇಲ್ಲ. ಮಗಳು ತಪ್ಪು ನಿರ್ಧಾರ ಮಾಡಿದಾಳೆ, ಅವಳಿಗೆ ಬುದ್ಧಿ ಹೇಳಬೇಕು ಅಂತಿಲ್ಲ. ಒಟ್ಟಿನಲ್ಲಿ ತಂಬೆಳೆ ಬೇಯಬೇಕು ಅಷ್ಟೇ. ಅಲ್ಲ, ನನ್ನ ಮಗಳು ಇದೇ ಊರಲ್ಲಿದ್ದು ಅವಳ ಭವಿಷ್ಯ ಹಾಳು ಮಾಡ್ಕೋಬೇಕು ಅಲ್ವಾ?
ನಿಮ್ಮನ್ನು ಅಲ್ಲಿಗೆ ಅಪಾಯಿಂಟ್ ಮಾಡ್ತಿದ್ದೀವಿ ಅಂದರೆ ಈಗ ಅಲ್ಲಿರೋ ಚೇರ್ಪರ್ಸನ್ನು ನಾವು ಪ್ರಮೋಷನ್ ಮೇಲೆ ಮುಂದೆ ಕಳಿಸಿರ್ತೀವಿ ಅಲ್ಲಿ ಅವರು. ಈಗ ಆ ಜಾಗ ತುಂಬೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಸರ್ ಆ್ಯಕ್ಚುಲಿ ನಾನು 1 ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೀನಿ. ಆದರೆ ನೀವು ಆಫೀಸಿಗೆ ಅದು ಯಾ ಕೆಲವೊಂದು ಇಶ್ಯೂಸ್ ಇತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಬಟ್ ನೀವು ನನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದಿತ್ತಲ್ಲ. ಸರ್ ಇಷ್ಟು ದೊಡ್ಡ ವಿಷಯನ ಫೋನಲ್ಲಿ ತಿಳಿಸೋದು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು. ಓಕೆ, ಅಟ್ಲೀಸ್ಟ್ ಮ್ಯಾನೇಜರ್ ಹತ್ರ ಆದರೂ ಹೇಳ್ಬೋದಿತ್ತಲ್ಲ. ಸರ್ ಮ್ಯಾನೇಜರ್ಗೆ ನಾನು ವಿಷಯ ತಿಳಿಸಿದ್ದೀನಿ, ಆದರೆ ಅವರು ಸಾಕೇತ್ ಸರ್ ಹೇಳಿದ್ದಾರೆ ಈಗ ಏನು ಚೇಂಜಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಈಗ ನೋಡಿದ್ರೆ ಏರ್ ಟಿಕೆಟ್ಸ್ ಕೂಡ ಬಂದ್ಬಿಟ್ಟಿದೆ. ಅದಕ್ಕೆ ಇಲ್ಲಿವರೆಗೂ ಬಂದೆ, ಅದು ವಿತೌಟ್ ಯೋರ್ ಪರ್ಮಿಷನ್. ನಾವು ನಿಮ್ಮನ್ನು ಸುಮ್ಮನೆ ಮುಂಬೈ ಬ್ರಾಂಚಿಗೆ ಟ್ರಾನ್ಸ್ಫರ್ ಮಾಡ್ತಿಲ್ಲ, ಪ್ರಮೋಷನ್ ಮೇಲೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ಆ ವಿಷಯ ನಿಮಗೂ ಗೊತ್ತಿರಬೇಕಲ್ವಾ? ಹಾಂ ಸರ್ ಗೊತ್ತಿದೆ. ನೀವೀಗ ಮುಂಬೈ ಬ್ರಾಂಚ್ಗೆ ಹೋಗ್ಲಿಲ್ಲ ಅಂತಂದರೆ ನಿಮಗೆ ಪ್ರಮೋಷನ್ ಸಿಗಲ್ಲ. ಪರವಾಗಿಲ್ಲ ಸರ್, ನಾನೀಗ ಇರೋದ್ರಲ್ಲೇ ಖುಷಿಯಾಗಿದ್ದೀನಿ. ಇದೇನ್ರಿ ಪ್ರಮೋಷನ್ ಸಿಗ್ತಾ ಇದೆ, ಈಗ ಸಿಗೋದಕ್ಕಿಂತ ಹೆಚ್ಚಿಗೆ ಸ್ಯಾಲ್ರಿ ಸಿಗುತ್ತೆ, 5 ಸ್ಟಾರ್ ಅಕಾಮಡೇಷನು, ಓಡಾಡೋದಕ್ಕೆ ಕಾರು, ಇದೆಲ್ಲ ಸಿಗುತ್ತೆ. ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ. ಗೊತ್ತಿದೆಯಾ ನಿಮಗೆ? ಐ ಆಮ್ ರಿಯಲಿ ಶಾಕ್. ಇಷ್ಟೆಲ್ಲ ಗೊತ್ತಿದ್ದು ಪ್ರಮೋಷನ್ ಬೇಡ ಅಂತಿದ್ದೀರಾ? ಎಕ್ಸಾಕ್ಟ್ಲಿ, ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ಪ್ರಮೋಷನ್ಗೋಸ್ಕರ ಕಾಯ್ತಾ ಇರ್ತಾರೆ, ಇವನ್ ಲಾಬಿ ಕೂಡ ಮಾಡಿಸ್ತಾರೆ. ಅಂಥದ್ರಲ್ಲಿ ಪ್ರಮೋಷನ್ನೇ ನಿಮ್ಮ ಹತ್ರ ಬಂದಿರುವಾಗ ಬೇಡ ಅಂತಿದ್ದೀರಲ್ಲ. ಅದಕ್ಕೆ ಕಾರಣ ಇದೆ ಸರ್. ಎಸ್ ಇರಲೇಬೇಕು. ರೀಸನ್ ಇಲ್ಲದೆ ಯಾರು ತಾನೇ ಬೇಡ ಅಂತಾರೆ? ಏನು ರೀಸನ್? ನನ್ನ ಫ್ಯಾಮಿಲಿ. ನಾನು ಮುಂಬೈಗೆ ಹೋಗಬೇಕು ಅಂದರೆ ನನ್ನ ಫ್ಯಾಮಿಲಿನ ಬಿಟ್ಟು ಹೋಗಬೇಕು. ಅದು ನನಗಿಷ್ಟ ಇಲ್ಲ ಸರ್. ಅಂದರೆ ಫ್ಯಾಮಿಲಿನ ಬಿಟ್ಟು ಹೋಗೋಕ್ಕಾಗಲ್ಲ ಅನ್ನೋ ನೋವಿಗೆ ಈ ಪ್ರಮೋಷನ್ನ ಬೇಡ ಅಂತಿದ್ದೀರಿ? ಹೌದು ಸರ್, ನನಗೆ ನನ್ನ ಫ್ಯಾಮಿಲಿಗಿಂತ ದೊಡ್ಡದು ಯಾವುದೂ ಇಲ್ಲ. ಫ್ಯಾಮಿಲಿನ ಬಿಟ್ಟು ಹೋಗಬೇಕು ಅಂತ ಯಾಕೆ ಹೇಳ್ತೀರಾ? ನಿಮಗೆ ಕೊಡ್ತಿರೋದು 2 BHK ಅಪಾರ್ಟ್ಮೆಂಟ್, ಫ್ಯಾಮಿಲಿನೂ ಕರ್ಕೊಂಡು ಹೋಗ್ಬೋದಲ್ಲ? ಸರ್ ಆದರೂ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ, ನನ್ನ ಕೈಲಿ ಹೋಗೋಕ್ಕಾಗಲ್ಲ. ತಂಗಾಳಿಯ ಸುಳಿವಿಗೆ ಇಲ್ಲಿ ತೋರಣಕ್ಕೂ ನಡುಕ, ಮನೆಗೆ ಬರುವ ಹೆಜ್ಜೆಗಳಿಗೆ ಇರಬಹುದೇ ಮರುಕ. ಅಕ್ಕರೆಯ ಮುದ್ದುಗಿಣಿ ನಮ್ಮನೆ ಯುವರಾಣಿ, ಸಕ್ಕರೆಯ ಒಲವ ಗಣಿ ನಮ್ಮನೆ ಯುವರಾಣಿ, ಹೇ ನಮ್ಮನೆ.